ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ ಅಂತೆ ಓಕೆ ಹೊತ್ಕೊಳ್ಳ ಸುಮ್ಮನೆ. ಅಮ್ಮ ನಿನ್ ವಾಯ್ಸಿಗೆ ಏನಾಗಿದೆ? ತಾತ ನಿಮ್ಗೇನಾದ್ರೂ ಅಮ್ಮ ಮಾತಾಡ್ತಾರದು ಅರ್ಥ ಆಗ್ತಿದ್ಯಾ? ನನ್ನ ಕಿವಿನೂ ಸ್ವಲ್ಪ ಮಂದ ಕಣಮ್ಮ, ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಸಿಗೋದು ಇಲ್ಲ. ಅಮ್ಮ ಸಿಂಗಲ್ ಟೋನಲ್ಲಿ ಮಾತಾಡ್ತಿದ್ದಾರೆ. ಅಮ್ಮ ಏನಾಯ್ತು? ಏಯ್ ಹೋಗೋ ಓದ್ಕೋ ಹೋಗೋ. ಪ್ರಣಿ ಕರ್ಕೊಂಡೋಗಿ ಅವನ್ನ. ಮಾವ ಕಿವಿ ಮಂದ ಅಂತ ಹೇಳ್ತಿದ್ರಿ, ಆಸ್ಪತ್ರೆ ಹೋಗೋಣ ನಡೀರಿ. ಅಲ್ಲಮ್ಮ ನಿನಗೂ ಹುಷಾರಿಲ್ಲ, ಆಸ್ಪತ್ರೆ ಕರೆದ್ರೆ ನೀನು ಬರ್ತೀಯಾ? ಅಯ್ಯೋ ಬರಬಾರ್ದು ಅಂತ ಏನೂ ಇಲ್ಲ ಮಾವ. ಇವತ್ತೊಂದಿನ ನೋಡೋಣ, ವಾಸಿ ಆಗ್ಬೋದು. ತೀರಾ ಶೀತ ಕಡಿಮೆ ಆಗಲೇ ಇಲ್ಲ ಅಂದರೆ ನಾಳೆ ಆಸ್ಪತ್ರೆಗೆ ಹೋದ್ರೆ ಆಯಿತು. ಏನಾದರೂ ಒಂದು ಹೇಳಿ ನಾನು ಬಾಯಿ ಮುಚ್ಚಿಸ್ಬಿಡ್ತೀಯಲ್ಲ. ಈಗಾಗಲೇ ನಿನ್ನ ಗಂಡಿಗೆ ನಿನ್ನ ಕಾಯಿಲೆ ಇರೋದನ್ನ ಮುಚ್ಚಿಟ್ಟು ಬಿಟ್ಟಿದ್ಯಾ. ಈಗ ಅವನು ಬಂದು ಮಾತಾಡ್ಸಿದ್ರೆ ಅವನಿಗೆ ಗೊತ್ತಾಗಲ್ವಾ? ಹಾಂ, ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಮಾವ. ಅವ್ರ ಹತ್ರ ನಾನು ಮೌನ ವ್ರತದಲ್ಲಿದ್ದೀನಿ ಅಂತ ಹೇಳಿ. ಓಹೋ ಸರಿನಮ್ಮ. ಏನಿದು ಮನೆ ಎಷ್ಟೊಂದು ನಿಶಬ್ದವಾಗಿದೆ? ಏನಪ್ಪಾ ಸೈಲೆಂಟ್ ಆಗಿ ಕೂತಿದ್ಯಾ? ಕಚೇರಿ ಮಾಡ್ತಾ ಇಲ್ವಾ? ಹೇಗಿರಿ ಅದ್ಯಾಕೆ ಹಾಕಿ ಕೂತಿದ್ಯಾ? ಏನಾಯ್ತು? ನಿನ್ನೆ ಕೇಳ್ತಿರೋದು. ಗಿರಿ ಮೌನ ವ್ರತ ಆಚರಣೆ ಮಾಡ್ತಿದ್ದೆ ಕಣೋ. ಅಲ್ಲ ಗಿರಿ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಚಿನ್ನಕ್ಕೆ ಆಸೆ ಪಟ್ಟು ಈ ವ್ರತ ಮಾಡ್ತಾ ಇದೆಯಾ ಗಿರಿ? ಏನ್ ಓ ನೋ ಅಲ್ಲ ಗಿರಿ, ಆಫೀಸಿಂದ ಗುದ್ದಾಡ್ಕೊಂಡು ಒದ್ದಾಡ್ಕೊಂಡು ಟ್ರಾಫಿಕ್ ಜಾಮ್ ಅಲ್ಲಿ ಬಂದಿರೋ ಗಂಡನ ಹತ್ರ 4 ಒಳ್ಳೆ ಮಾತಾಡಲ್ವಾ? ಏನ್ ಗಿರಿ ನೋ ಅಂತ ಮಕ್ಕೊಡ್ದಂಗೆ ಹೇಳ್ತಾ ಇದ್ಯಾ? ನಿನ್ನ ಹತ್ರ ಮಾತಾಡ್ದೆ ನನ್ನಿಂದ ಇರಕ್ ಆಗಲ್ಲ ಗಿರಿ. ನಿನಗೆ ನನ್ನ ಜೊತೆ ಮಾತಾಡ್ದೆ ಇರಕ್ಕಾಗುತ್ತಾ? ಸತ್ಯ ಇದಕ್ಕೆ ನೋ ಅಂದ್ಯಲ್ಲ, ಅದೇ ಸಮಾಧಾನ. ಗಿರಿ, ಈ ಸಂಭ್ರಮ ಯಾವಾಗ ಮುಗಿಯುತ್ತೆ? ಅಯ್ಯೋ ದೇವ್ರೆ, ಎಷ್ಟು ನೋಡ್ಬಿಟ್ಟು ಬೇರೆ ಪ್ರಶ್ನೆನೇ ಕೇಳಿದ್ರಲ್ಲ, ಏನಪ್ಪ ಮಾಡ್ಲಿ? ನಿನ್ನೆ ಕೇಳ್ತಿರೋದು, ಬಾಯ್ಬಿಟ್ಟು ಹೇಳು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್. ಮೌನವ್ರತ ನಾಳೆ ಮುಗಿಯುತ್ತೆ. ಅಯ್ಯೋ, ಅಲ್ಲಿವರೆಗೂ ನಾನು ಒಂಟಿ ಹಕ್ಕಿ ಆಗೇ ಇರ್ಬೇಕಾ? ಸರಿ ಇದಕ್ಕಾದ್ರೂ ಎಸ್ಸಾ ನೋವಾ? ಥ್ಯಾಂಕ್ಸ್. ನೋಡಮ್ಮ, ಆರೋಗ್ಯದ ಬಗ್ಗೆ ಅಷ್ಟು ಅಸಡ್ಡೆ ಮಾಡಬೇಡ. ನಾಳೆ ನೀನು ನನ್ನ ಜೊತೆ ಆಸ್ಪತ್ರೆ ಬರದೆ ಹೋದರೆ ಎಲ್ಲ ವಿಷಯನೂ ಶಿವಿಗೆ ಹೇಳ್ಬಿಡ್ತೀನಿ. ಆಮೇಲೆ ನಾನು ಬೈಕೋಬೇಡ. ಮಾವ ಸರಿ ಆಯಿತು, ನಾಳೆ ಹುಷಾರಾಗಲಿಲ್ಲ ಅಂದರೆ ಖಂಡಿತ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ, ಒಂದು ಕಡೆ ಮೂಗು ಕಟ್ಟಿದ್ರು ಹೇಗೋ ಇನ್ನೊಂದ್ರಲ್ಲಿ ಉಸಿರಾಡ್ಬೋದು. 2 ಮೂಗು ಕಟ್ಬಿಟ್ಟಿದ್ದಿಲ್ಲಪ್ಪ, ಉಸಿರಾಡಕ್ಕೂ ಆಗ್ತಿಲ್ವೇ? ದೇವ್ರೆ ಪಾಪ ನೆಮ್ಮದಿಯಾಗಿ ಮಲಗಿದ್ದಾರೆ. ಈ ಟೈಮಲ್ಲಿ ಕೆಮ್ಮು ಹಾಕಿ ಮಾಡ್ಬೇಡಪ್ಪ. ಹೊರಗೆ ಮಧ್ಯದಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದು ಕಷ್ಟ. ಪ್ಲೀಸ್ ದೇವ್ರೆ. ಏನದು ಸೌಂಡ್? ಏನಿಲ್ಲ ರೀ, ನೋಡ್ತೀನಿ ರೀ.
ಯಾರಪ್ಪ ಪಾಪ ಇಷ್ಟೊಂದು ಕೆಮ್ತಾ ಇದ್ದಾರೆ. ಪಾಪ ಅವ್ರ ಆರೋಗ್ಯ ಅದು ಎಷ್ಟು ಹದಗೆಟ್ಟಿದೆಯೋ ಏನು. ಅಲ್ಲ, ಎಲ್ಲೋ ಕೆಮ್ತಾ ಇದ್ರೆ ನಮ್ಮ ಮನೇಲೆ ಕೆಮ್ತಾ ಇರೋ ಥರ ಕಳಿಸ್ತಾ ಇದೆಯಲ್ಲ. ಭಗವಂತ ಅವ್ರ ಆರೋಗ್ಯ ನೋಡ್ಕೋಬಾರ್ದ? ಅಮ್ಮ, ಗಿರಿಜಾ ಗಿರಿಜಾ, ಏನಮ್ಮ ನೀನು ಆಸ್ಪತ್ರೆ ಮೆಟ್ಲು ತುಳಿಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಅಯ್ಯೋ ಮಾವ, ನನಗೆ ಏನೂ ಆಗಿಲ್ಲ. ಅದು ಕಫ ಇತ್ತಲ್ವಾ, ಅದಕ್ಕೆ ಆಚೆ ಬಂದು ಕೆಮ್ತಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಇನ್ನು ನಿನ್ನ ಮಾತು ಕೇಳೋದಿಲ್ಲ. ಬೆಳಗ್ಗೆ ರೆಡಿ ಆಗಿರೋ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಗಿರಿಜಾ, ನಾನು ನಿನ್ನ ಮಾವ ಮಾತ್ರ ಅಲ್ಲ, ನಿಮ್ಮಪ್ಪ ಇದ್ದಾಗೆ. ಎಂತ ಅನ್ಯಾಯ ಮಾಡ್ಕೊಂಡ್ರಿ ಗಿರ್ಜಮ್ಮ. ಆರೋಗ್ಯ ಇಷ್ಟು ಹದಗೆಟ್ಟಿದ್ರು ನಮ್ಗೊಂದು ಮಾತು ಹೇಳುದಲ್ದ? ಯಾಕಕ್ಕ ನಾವ್ ಅಷ್ಟೊಂದು ದೂರ ಅಂತ ಅನಿಸ್ತಿದ್ಯಾ ನಿನಗೆ? ಓ ಕಾಶ್ಯವ್ರೆ, ಗೌರಿ, ನೀವೇ ಹೀಗೆಲ್ಲ ಅನ್ಕೊಂಡು ಮಾತಾಡಿದ್ರೆ ನಾನು ಏನು ಅಂತ ಹೇಳಿ. ನೀವೆಂತ ಹೇಳುದು ಬೇಡ. ನೀವು ಕೆಮ್ಮುದ್ ಕಂಡ್ರೆ ಗೊತ್ತಾತಿತ್ತು. ಅಲ್ಲ, ಕಷ್ಟ ಅಂದಳಿ ಕೊರಗ್ತ್ರಿ, ಸಹಾಯ ಅಂತೂ ಕೇಂತಿಲ್ಲ. ನಾವು ಸಹಾಯ ಮಾಡಕ್ ಬಂದ್ರೆ ಅದನ್ನು ಬೇಡ ಅಂದಳಿ ಹೇಳ್ತ್ರಿ. ಅಕ್ಕ, ನಿನ್ ಸ್ವಾಭಿಮಾನಿ ಒಪ್ಕೋತೀನಿ. ಹಾಗಂತ ಇಂಥ ಟೈಮಲ್ಲೂ ಯಾರ ಹೆಲ್ಪ್ ತಗೊಳ್ದೆ ಬದುಕ್ತೀನಿ ಅಂತ ದಡ್ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಗಿರ್ಜಮ್ಮ, ಆರೋಗ್ಯ ಎಂಬುದು ಕಾಟನ್ ಟವಲ್ ಇದ್ದಂಗೆ. ಒಂದು ದಾರ ಆಚೆ ಬಂತಂದಳಿ ಅದನ್ನೇ ಹಿಡ್ಕೊಂಡು ಎಳಿತಾ ಕೂತ್ಕೊಂಡ್ರೆ ನಾಳೆ ದಿವಸ ಟವಲ್ ಎಲ್ಲಿತ್ತಂದಳಿ ದಾರ ಹಿಡ್ಕೊಂಡು ಹುಡುಕಾಕ್ತು. ಕಾಶ್ಯವ್ರೆ, ನೀವು ಹೇಳ್ದಾಗ ಏನೂ ಆಗಲ್ಲ. ಸ್ವಲ್ಪ ಸ್ಟೀಮ್ ಸರಿ ಹೋಗ್. ಅಕ್ಕ, ಅಷ್ಟೊಂದ್ ಕೆಮ್ತಾ ಇದೀಯಾ, ನೀನ್ ಮೊದ್ಲಿಂದನೂ ಹೀಗೆ. ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲ್ ಯಾಕೆ ಅಂತ ಸುಮ್ಮನೆ ಆಗ್ತೀಯಾ? ಕಾಯಿಲೆ ದೊಡ್ಡದಾಪುವರೆಗೂ ಕಾಯೋಕ್ಕಾಗ ಗಿರ್ಜಮ್ಮ, ಅರ್ಥ ಮಾಡ್ಕಣಿ. ಅಯ್ಯೋ ಕಾಶ್ಯವ್ರೆ, ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟು. ದೈಹಿಕ ಸ್ವಚ್ಛತೆ, ಮಾನಸಿಕ ಭದ್ರತೆ, ಆಹಾರ ಕ್ರಮ, ದಿನನಿತ್ಯ ವ್ಯಾಯಾಮ, ಇದೆಲ್ಲವನ್ನೂ ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಆರೋಗ್ಯ ಅಂತ ಬಂದಾಗ ನನ್ನ ಮುಂದೆ ಯಾರೂ ಕೆಮ್ಮಂಗೆ ಇಲ್ಲ. ಅಯ್ಯೋ, ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ವಲ್ಲ ಭಗವಂತ. ಹಾ, ಇವ್ರಿಗೆ ಮಧ್ಯಾಹ್ನ ಊಟದ ಬಾಕ್ಸ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಅಡುಗೆ ಮಾಡಬೇಕು. ನಂಗೆ ಇಷ್ಟು ಹುಷಾರಿಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಹಾ, ಬಂದೆ. ಅಕ್ಕ, ಅಕ್ಕ, ಇವ್ರನ್ನ ತಿದ್ದಕ್ಕಾಗ್ತಗವ್ರಿ. ಇವ್ರನ್ನ ತಿದ್ದಕ್ಕಂದ್ರೆ ಆ ಭಗವಂತನೇ ಬಂದು ಚಾಕ್ ಪೀಸು ಸ್ಲೇಟ್ ಕೊಡ್ತು. ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.